ನಮಸ್ಕಾರ. ತ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಸಾಲೆ ಪೂರಿ. ಮಸಾಲೆ ಪೂರಿಗೆ ಮೊದಲು ಪೂರಿ ಮಾಡೋಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ. 1 ಕಪ್ ರವೆ ತಗೊಂಡಿದ್ದೇನೆ ನಾನಿಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು, 3 ಸ್ಪೂನಷ್ಟು ಎಣ್ಣೆ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಕಲಿಸ್ಕೊಂಡಾಯ್ತು. ಇದನ್ನ ಸ್ವಲ್ಪ ಹೊತ್ತು ಬದಿಗಿಡುವ. ಈಗ ಆಯಿತು. ಈಗ ಸಣ್ಣ ಸಣ್ಣ ಪೂರಿಯಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣ ಪಾತ್ರೆ ಇದ್ದರೆ ಅದರಲ್ಲಿ ಶೇಪ್ ಕೊಟ್ಕೊಳ್ಳಿ. ನೋಡಿ, ಈ ಥರ ನನಗೆಲ್ಲ ಈ ಥರನೇ ಮಾಡ್ಕೊಂಡಿರ್ತೀನಿ. 1 ಕಪ್ ಪೂರಿ ರವದಲ್ಲಿ ಇಷ್ಟ ಆಯ್ತು ಕಣಿ. ಈಗ ಎಣ್ಣೆಲಿ ಕರಿಯುವ. ಎಲ್ಲ ಆಯಿತು ನೋಡಿ ಪೂರಿ. ಈಗ ನಾನಿಲ್ಲಿ 150 ಗ್ರಾಮ್ ಬಟಾಣಿ, 3 ಆಲೂಗಡ್ಡೆ ತಗೊಂಡಿದ್ದೇನೆ. ಅದನ್ನು ಬೇಯೋಕ್ಕಿಡುವ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ, ಬೇಯೋಕ್ಕಿಟ್ಟಿದ್ದೀನಿ. ಬೆಂದಾಯ್ತು ನೋಡಿ. ಇದನ್ನ ಬದಿಗಿಡುವ. ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ. 1 ಪಾತ್ರೆ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಬಡೆ ಸೊಪ್ಪು, 1 ತುಂಡು ಚಕ್ಕೆ, 1 ಏಲಕ್ಕಿ, 3 ಲವಂಗ ಹಾಕಿದ್ದೇನೆ. ಈಗ ಅದಕ್ಕೆ 1 ದೊಡ್ಡ ಗಾತ್ರದ ಈರುಳ್ಳಿ, ಫ್ರೈ ಮಾಡ್ಕೊಳ್ಳಿ. ಈಗ 1 ತುಂಡು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನಾನಿಲ್ಲಿ 2 ಹಸಿಮೆಣಸು ತಗೊಂಡಿದ್ದೇನೆ. ನೀವು ಖಾರ ನೋಡ್ಕೊಂಡು ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು. 1 ಟೊಮೆಟೊ ತಗೊಂಡಿದ್ದೀನಿ. ಇಲ್ಲಿ ಎಲ್ಲ ಒಟ್ಟಿಗೆ ಫ್ರೈ ಮಾಡಿ. ಫ್ರೈ ಆಯಿತು. ಈಗ ಇದನ್ನ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಹಾಕಿದ್ದೀನಿ ಮಿಕ್ಸಿಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಕೊನೆಗೆ ಎಂತಕ್ಕೆ ಹಾಕಿದಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಇದರಿಂದ ಮೊದಲೇ ಹಾಕಿದ್ರೆ ಕಲರ್ ಅಷ್ಟು ಒಳ್ಳೆ ಬರೋದಿಲ್ಲ. ಈಗ ಇದಕ್ಕೆ
ಸ್ವಲ್ಪ ಬೇಯಿಸ್ಕೊಂಡಿರೋ ಬಟಾಣಿ ಹಾಕಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡು ಬರುವ. ಈಗ ರುಬ್ಕೊಂಡು ಬಂದಿದ್ದೇನೆ ನೋಡಿ. ಈಗ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈ ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡ ಬಟಾಣಿ ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕುವ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದ್ರೂ ಹಾಕೋಬೋದು, ಇದು ದಪ್ಪ ಬೇಕಾದ್ರೆ ದಪ್ಪನೂ ಇಟ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರ್, ಒಂದು ಸ್ಪೂನು ಕೊತ್ತಂಬರಿ ಪೌಡರ್, ಸ್ವಲ್ಪ ಉಪ್ಪು, ಇದೊಂಚೂರು ಚಾಟ್ ಮಸಾಲ ಹಾಕಿದ್ದೇನೆ ನಾನು ರುಚಿಗೆ, ಒಂದು ಸ್ಪೂನ್ ಗರಂ ಮಸಾಲ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಷ್ಟು ದಪ್ಪ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು, ಚೆನ್ನಾಗಿ ಕುದಿ ಬರ್ತಿದೆ. ಈಗ ಮಸಾಲೆ ರೆಡಿ ಆಯ್ತು ನಮ್ಮದು. ಈಗ ಮಸಾಲೆ ಪುರಿಗೆ ಪೂರಿ ಹಾಕಿ ಸರ್ವ್ ಮಾಡುವ. ಪೂರಿ ಹಾಕಿದ್ದೀನಿ, ಇಲ್ಲಿ ಮಸಾಲೆ ಹಾಕ್ತಿದ್ದೀನಿ. ಈಗ ಮನೆಯಲ್ಲಿ ಈ ಥರ ಮಸಾಲೆ ಮಾಡ್ಕೊಂಡು ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ. ಈಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಸೇವ್ ಹಾಕಿದ್ದೀನಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಕೊಂಡು.